ಶ್ವೇತಾ, ನಾನು ನಿಮ್ಮಮ್ಮ ಮಾತಾಡ್ತಾ ಇರೋದು. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಪರ್ಸಂಟೇಜ್ ತಗೋಬೇಕು. ನಾವು ಇಷ್ಟು ಕಷ್ಟ ಬಿದ್ದು ನೀನು ಓದಿಸ್ತಿರೋದು ಎಲ್ಲ ಅರ್ಥ ಮಾಡ್ಕೋಬೇಕು. ಇದು ಸ್ಕೂಲಿಗೆ ಸೇರ್ಸೋಕ್ಕೆ ನಿಮ್ಮ ಮಾಮನೇ ಕಾರಣ, ನಿಮ್ಮ ಅಜ್ಜಿ, ನಿಮ್ಮ ಮಾಮ. ನೀನು ಚೆನ್ನಾಗಿ ಓದಿದರೆ ತಾನೇ ಅವ್ರಿಗೂ ಒಂದು ಹೆಸರು ಬರೋದು. ಎಷ್ಟು ಕಷ್ಟ ನೋಡು, ಫೀಸ್ಗಳೆಲ್ಲ ಕಟ್ಟೋದು, ನಾವು ಎಷ್ಟು ಕಷ್ಟಪಡ್ತೀವಿ. ನಿನಗೆ ಅದು ಇದು ಬೇಡ, ಚೆನ್ನಾಗಿ ಓದು, ಒಳ್ಳೆ ಸ್ಕೂಲು, ಒಳ್ಳೆ ಟೀಚರ್ಸು, ಚೆನ್ನಾಗಿ ಓದಬೇಕು. ಇನ್ನೇನಮ್ಮ ಹೇಳೋದು, ನೀವಂದರೆ ಜೀವ ನಮಗೆ. ಚೆನ್ನಾಗಿ ಓದಿದರೆ ತಾನೇ ಒಂದು ವ್ಯಾಲ್ಯೂ. ಎಲ್ಲೋದ್ರೂ ಬಾರಮ್ಮ ಹೋಗಮ್ಮ ಅಂತಾರೆ, ಇಲ್ಲಾಂದರೆ ಯಾರಮ್ಮ ನಿನ್ನ ಹತ್ರ ಸೇರಿಸ್ಕೊಂತಾರೆ. ಚೆನ್ನಾಗಿ ಓದು, ಒಂದು ಒಳ್ಳೆ ಹೆಸರು ತಗ, ಇಷ್ಟಿನದೆಲ್ಲ ಬಿಟ್ಟಾಕು. ಇನ್ಮೇಲೆ ಒಳ್ಳೆ ಒಂದು ವಿದ್ಯೆ ಕಲಿತು ಏನೋ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ನಮ್ಮಂಗೆ ಆಗೋದು ಬೇಡ. ಇನ್ನೇನಮ್ಮ ಹೇಳೋದು, ನಿನಗೆ ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು. ಹಿಂಗೆಲ್ಲ ಹಿಂದಿಂದೆಲ್ಲ ಬಿಟ್ಬಿಡು. ಏನೇ ತಪ್ಪಾಗಿದ್ರು ನಾವೆಲ್ಲನ ತಿದ್ದುತ್ತೀವಿ ಅವನು. ನೀನು ಇತ್ಲಿಂದ ಇತ್ತಾದರೂ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಒಂದು ಇದು ತಗೋಬೇಕು. ಇನ್ನೇನು ಹೇಳೋದಮ್ಮ ನಿನಗೆ? ಇಷ್ಟ್ರ ಮೇಲೆ ನಿನ್ಗೆ ಹೇಳೋಕ್ಕೆ ಆಗಲ್ಲ ನಮಗೆ. ನಿನಗೇನೆ ಆಗ್ಲೆಲ್ಲ ಹೇಳೋ ಅಂಥದ್ದೇನಿಲ್ಲ. ನಿಮ್ಮ ಮಾಮನೂ ಒಂದು ಖುಷಿ ಪಡ್ತಾನೆ, ಈಗೇನೋ ದೂರ ಇಟ್ಟಿದ್ದಾನೆ. ಅದೆಲ್ಲ ನಿನಗೆ ಅದು ಹೇಳ್ಬಾರ್ದು. ಈಗ ಒಬ್ರ ಹತ್ರ ಹೇಳ್ಕೋಬಾರ್ದು. ಮನಸ್ಸನ್ನ ಇಟ್ಕೊಂಡಿದ್ಯಾ ಎಲ್ಲನ. ಏನೋ ಒಂದು ನೋಡಮ್ಮ, ಸಾಧಿಸ್ಬೇಕು ಅಂದ್ಕೊಂಡಿದ್ಯಾ, ಸಾಧಿಸು. ಟೀಚರ್ಸ್ ಮೇಲೆ ಎಷ್ಟು ಒಳ್ಳೆಯವ್ರು ಗೊತ್ತಾ ಟೀಚರ್ಸು. ಸ್ಕೂಲ್ ಒಳ್ಳೆಯದು, ಇಂಥದ್ದು ಯಾರಿಗೂ ಸಿಗಲ್ಲ. ಏನೋ ನೀನು ಕಷ್ಟಪಟ್ಟು ಓದಿಸ್ತಿದ್ದೀವಿ, ಓದಬೇಕು, ಒಟ್ಟಿಗೆ ಚೆನ್ನಾಗೆ ಪರ್ಸಂಟೇಜ್ ತಗೋಬೇಕು. ನೋಡಮ್ಮ, ಇದ್ರ ಮೇಲೆ ನಿನ್ನ ಇಷ್ಟ. ಇಂತಿಂದೆಲ್ಲ ತಪ್ಪು ಏನೇ ಮಾಡಿರು ನೀನು, ಅದನ್ನೆಲ್ಲ ನಾವು ತಿದ್ದುತ್ತೀವಿ. ಇನ್ಮೇಲಾದರೂ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಪರ್ಸಂಟೇಜ್ ಬಂದರೆ ನಿಮ್ಮ ಅಪ್ಪಾಜಿಗೂ ಒಂದು ಬೆಲೆ. ಇಲ್ಲ ಅಂದ್ರಂತೂ ಇಲ್ಲ.